ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡಿಯರ್ ಸ್ಟೂಡೆಂಟ್ಸ್, ಈಗ ತಾನೆ ನಮ್ಮ ಕೆಇ ಅವರು 708 ಹುದ್ದೆಗಳಿಗೆ ನೇಮಕಾತಿಯನ್ನ ಕರೆದಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಅನ್ನ ಮಾಡಿದ್ರಿ, ಸರ್ ಮೆಂಟರ್ಶಿಪ್ ಶುರು ಮಾಡಿ ಅಂತ ಹೇಳಿ. ನನ್ನ ಆನ್ಲೈನ್ ತರಗತಿಯ ವಿದ್ಯಾರ್ಥಿಗಳಿಗೆ ಅಷ್ಟೊಂದೇನು ಸಮಸ್ಯೆ ಇಲ್ಲ, ಈಗ ಆಲ್ರೆಡಿ ಅವ್ರು ಓದ್ತಾ ಇರ್ತಾರೆ. ಬಟ್ ಆಚೆ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮೆಂಟರ್ಶಿಪ್ ಗೊತ್ತಿರಲ್ಲ, ಯಾವ್ದು ಓದ್ಬೇಕು ಯಾವ್ದು ಬಿಡ್ಬೇಕು ಅಂತ ಗೊತ್ತಿರಲ್ಲ, ಬ್ಲೈಂಡ್ ಆಗಿ ಓದ್ತಾ ಇರ್ತಾರೆ. ಸೊ ಆ ಬ್ಲೈಂಡ್ ಆಗಿ ಏನ್ ಓದ್ತಿರ್ತಾರಲ್ವಾ, ಅವ್ರ ಒಂದು ಸಿಸ್ಟಮ್ಯಾಟಿಕ್ ವೇಲಿ ಸ್ಟಡಿ ಮಾಡ್ಸಕ್ಕೆ ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ಅಂಡ್ ಅನದರ್ ಥಿಂಗ್, ಈಗ ಆಲ್ರೆಡಿ ಕೆಇ ಅವರೇ ಒಂದು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಏನು ಅಂದ್ರೆ ಡಿಸೆಂಬರ್ ಅಥವಾ ಜನವರಿಲಿ ಎಕ್ಸಾಮ್ ಅನ್ನ ಮಾಡ್ತೀವಿ ಅಂತ ಹೇಳಿ. ಇಟ್ ಮೀನ್ಸ್ ಡಿಸೆಂಬರ್ಗೆ ಅಕಾರ್ಡಿಂಗ್ ಟು ಮೀ ಅಂಡ್ ಅಷ್ಟು ಬೇಗ ಎಕ್ಸಾಮ್ ಮಾಡ್ಲಿಕ್ಕೆ ಆಗಲ್ಲ. ಜನವರಿ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ಅಥವಾ ಅದು ಮುಂದೆ ಹೋಗ್ಬೋದು, ಐ ಡೋಂಟ್ ನೋ. ಬಟ್ ನಾವೀಗ ಏನ್ ಮಾಡೋಣ ಅಂದ್ರೆ, ಅವ್ರು ಎಷ್ಟು ದಿನ ಟೈಮ್ ಕೊಟ್ಟಿದ್ರಲ್ವಾ ಅಷ್ಟು ದಿನಕ್ಕೆ ಒಂದು ಪ್ಲಾನ್ ಅನ್ನ ನಾನು ಆಲ್ರೆಡಿ ಸ್ಟ್ರಾಟಜಿಯನ್ನ ಹಾಕೊಟ್ಟಿದ್ದೀನಿ. ಬಟ್ ಅಷ್ಟು ದಿನಕ್ಕೆ ಮೆಂಟರ್ಶಿಪ್ ಅನ್ನ ಶುರು ಮಾಡ್ಕೋಣ. ಸರ್ ಎಷ್ಟು ದಿನ ಆಗುತ್ತೆ ಸರ್? ನೋಡಿ, ಅವ್ರು ಹೇಳಿರೋ ಡೇಟನ್ನೇ ತೆಗೆದುಕೊಂಡ್ರೆ, ಅವ್ರು ಹೇಳಿರ್ತಕ್ಕಂತಹ ಡೇಟನ್ನೇ ತೆಗೆದುಕೊಂಡ್ರೆ ಈ ಮಂತ್ ಅಲ್ಲಿ 20 ದಿನ ಸಿಗುತ್ತಾ? ಅಕ್ಟೋಬರ್ ಅಲ್ಲಿ, ನವೆಂಬರ್ ಅಲ್ಲಿ 30 ಡೇಸ್, ಡಿಸೆಂಬರ್ ಅಲ್ಲಿ 30 ಡೇಸ್, ಅರೌಂಡ್ 80 ಡೇಸ್ ಅಂತೂ ಸಿಗುತ್ತೆ ಅವ್ರು ಹೇಳಿರ್ತಕ್ಕಂಥದ್ದನ್ನೇ ತೆಗೆದುಕೊಂಡ್ರೆ. ಇಲ್ಲ ಸರ್, ಇನ್ ಸ್ವಲ್ಪ ಮುಂದೆ ಹೋಯ್ತು ಅನ್ಕೊಳ್ಳಿ, ನಾವು ಫಸ್ಟ್ ಒಂದು 80 ಡೇಸ್ಗೆ ಪ್ಲಾನ್ ಮಾಡಿ ನೀಟಾಗಿ ಓದೋಣ, ಪ್ರಿಪರೇಷನ್ ಅನ್ನ ಮಾಡೋಣ. ನಂತರ 80 ಡೇಸ್ಗೂ ಕೂಡ ಇನ್ನ ಮುಂದೆ ಹೋಗಿದೆ ಅನ್ಕೊಂಡ್ರೆ, ಇನ್ನೊಂದು ತಿಂಗಳು ಅಥವಾ 2 ತಿಂಗಳು ಮುಂದೆ ಹೋಯ್ತು ಅನ್ಕೋಣ, ಆಗ ಏನ್ ಮಾಡೋಣ, ರಿವಿಷನ್ ಮಾಡ್ತಾ ಹೋಗೋಣ. ಇಟ್ ಮೀನ್ಸ್ ಈ ಕೆಇಎ ಎಕ್ಸಾಮ್ ಆಗೋವರೆಗೂ ಕೂಡ ಈ ಒಂದು ಮೆಂಟರ್ಶಿಪ್ ಇರತ್ತೆ. ಅಂಡ್ ನಾನು ಈಗ ಆಲ್ರೆಡಿ ಅನೇಕ ಆನ್ಲೈನ್ ತರಗತಿ ಜೊತೆಗೆ ಮೆಂಟರ್ಶಿಪ್ ಗಳನ್ನ ಮಾಡಿದ್ದೇನೆ. ಅನೇಕ ವಿದ್ಯಾರ್ಥಿಗಳಿದ್ದಾರೆ, ನನಗ್ ಗೊತ್ತು. ಬಟ್ ಕೆಲವು ಗ್ರೂಪ್ ಗಳಲ್ಲಿ ಈಗ ಪ್ರೆಸೆಂಟ್ ಕೂಡ 12 ಮೆಂಟರ್ಶಿಪ್ ಗ್ರೂಪ್ ರನ್ನಿಂಗ್ ಆಗ್ತಾ ಇದೆ. ಅದರಲ್ಲಿ ಒಂದು 50% ಜನ ಒಂದು ಅರ್ಧ ಆಗೋವರೆಗೂ ಇರ್ತಾರೆ. ಇಟ್ ಮೀನ್ಸ್ ಒಂದು 50% ಟಾರ್ಗೆಟ್ ಆಗೋವರೆಗೂ ಇರ್ತಾರೆ, ನಂತರ ಇರಲ್ಲ. ಅದಕ್ಕೋಸ್ಕರ ನೋಡಿ, ಪದೇ ಪದೇ ಹೇಳ್ತಾ ಇದೀನಿ, ಇದು ಕೇವಲ ಹಣದ ಉದ್ದೇಶದಿಂದ ಮಾತ್ರ ಶುರು ಮಾಡಿರ್ತಕ್ಕಂಥದ್ದಲ್ಲ. ಬಿಕಾಸ್ ನಾನು ಆನ್ಲೈನ್ ಕ್ಲಾಸಸ್ ಮಾಡಿದ್ರೆ ಈ ಹಣ ಸಿಗುತ್ತೆ, ನಾನೊಂದು ಯೂಟ್ಯೂಬ್ ಲೈವ್ ಮಾಡಿದ್ರೆ ನನ್ಗೆ ಅಷ್ಟು ಅಡ್ಮಿಷನ್ ಸಿಗುತ್ತೆ. ಡೈಲಿ ನಿಮ್ಗೆ ಮೆಂಟರ್ಶಿಪ್ ಮಾಡ್ತಕ್ಕಂಥ ಅಗತ್ಯ ಇರಲ್ಲ. ಇದು ಕೇವಲ ಸೀರಿಯಸ್ ಆಸ್ಪಿರೆಂಟ್ಸ್ಗೆ ಮಾತ್ರ. ಸರ್ ಇದ್ರಲ್ಲಿ ಏನೇನಿರುತ್ತೆ ಸರ್, ನಿಮ್ಮ ಮೆಂಟರ್ಶಿಪ್ ಅಲ್ಲಿ ಏನೇನಿರುತ್ತೆ ಸರ್? ನೋಡಿ, ಇಷ್ಟು ದಿನ ತಾವೇನ್ ಅಟೆಂಡ್ ಮಾಡಿದಿರೋ ಗೊತ್ತಿಲ್ಲ. ಸ್ಟಾಪ್ ಸ್ಟಡಿಂಗ್ ಬ್ಲೈಂಡ್ಲಿ. ಸುಮ್ನೆ ಹೆಂಗ್ ಬೇಕು ಹಂಗೆ ಇವತ್ತು ಯಾವ್ದೋ ಒಂದು ಓದ್ತಾ ಇರ್ತೀರಾ, ನಾಳೆ ಬಂದು ಲೈಬ್ರರಿಯಲ್ಲಿ ಇನ್ನೊಬ್ಬ ಹೇಳ್ತಾನೆ, ಏನಂತ ಹೇಳ್ತಾನೆ, ಇದು ಓದ್ಬೇಡ ಇದು ಓದು. ಆಗೇನಾಗುತ್ತೆ, ಅವನೇನೋ ಹೇಳಿದಾನೆ ಅದನ್ನ ಓದೋದು, ಆಮೇಲೆ ಇನ್ನೊಬ್ಬ ಬಂದು ಇನ್ನೊಂದೇನು ಹೇಳ್ತಾನೆ ಅದನ್ನ ಓದೋದು. ಸೊ ಈ ಬ್ಲೈಂಡ್ ಆಗಿ ಸ್ಟಡಿ ಮಾಡೋದನ್ನ ಬಿಟ್ಟು ಒಂದು ಸ್ಟ್ರಾಟಜಿಯಿಂದ ಸ್ಟಡಿ ಮಾಡ್ಬೇಕಾಗುತ್ತೆ. ಕಂಪ್ಲೀಟ್ ಸ್ಟ್ರಾಟಜಿನ ನಾನು ಮಾಡ್ತೀನಿ. ನೆಕ್ಸ್ಟ್, ಡೈಲಿ ಟಾರ್ಗೆಟ್ಸ್ ಇರ್ತವೆ. ಪ್ರತಿ ದಿನನೂ ಕೂಡ ಟಾರ್ಗೆಟ್ ಇರುತ್ತೆ. ನೀವು ಅವತ್ತಿನ ಟಾರ್ಗೆಟ್ ಅವತ್ತು ಅಪ್ಡೇಟ್ ಮಾಡಬೇಕು. ನಂತರ ದಿನದಲ್ಲಿ 1 ವೀಕ್ ಆಯ್ತು ಅನ್ಕೊಳ್ಳಿ, 1 ವೀಕ್ ನಾವೇನ್ ಟಾರ್ಗೆಟ್ ಅನ್ನ ಮುಗಿಸಿರ್ತೀವಿ. ಒಂದು ಸಬ್ಜೆಕ್ಟ್ ಮುಗಿದ ನಂತರ ವೀಕ್ಲಿ ಟೆಸ್ಟ್. ಫಾರ್ ಎಕ್ಸಾಂಪಲ್, ಈಗ ಪೊಲಿಟಿ ಮುಗೀತು ಅನ್ಕೊಳ್ಳಿ, ಪೊಲಿಟಿದು ಒಂದು ಟೆಸ್ಟ್. ಸರ್ ಟೆಸ್ಟ್ ಸೀರೀಸ್ ಎಲ್ಲಿರುತ್ತೆ ಸರ್? 100 ಮಾರ್ಕಿಗೆ ಇರುತ್ತೆ ಸರ್. ಅಗೈನ್ ಪ್ರೇಮ್ಸ್ ಕ್ಲಾಸಸ್ ಆಪ್ ಅಲ್ಲೇ ಇರುತ್ತೆ, ವಿತ್ ನಿಮ್ಗೆ ಟೈಮ್ನು ಕೂಡ ಅಲ್ಲೇ ಇರುತ್ತೆ. 1 ಸೆಕೆಂಡ್ ಕೂಡ ಎಕ್ಸ್ಟ್ರಾ ಟೈಮ್ ಅನ್ನ ಕೊಡಲ್ಲ. ನೆಕ್ಸ್ಟ್ 100 ಕ್ವಶನ್ ಅನ್ನ ನಾವೇನ್ ಮಾಡ್ತೀವಲ್ವಾ, ಕಂಪ್ಲೀಟ್ ಆಗಿ ಮುಗಿಸಿರ್ತೀವಿ. ನೆಕ್ಸ್ಟ್ ಟೆಸ್ಟ್ ಸೀರೀಸ್ ಅನ್ನ ಮಾಡ್ತೀವಿ. ಟೆಸ್ಟ್ ಸೀರೀಸ್ ಅನಾಲಿಸಿಸ್, ಸಿನಾಪ್ಸಿಸ್ ಅನ್ನ ಕೊಡ್ತೀವಿ. ನೆಕ್ಸ್ಟ್ ತಾವು ಎಷ್ಟು ಟೆಸ್ಟ್ ಸೀರೀಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ಗಳಿಸಿದಿರೋ ಅದರ ಆಧಾರದ ಮೇಲೆ ನಿಮ್ಗೆ ಹೋಮ್ ವರ್ಕ್ ಇರುತ್ತೆ. ಏನಿರುತ್ತೆ ಸರ್, ನೀವೇನು ರಾಂಗ್ ಮಾಡಿದೀರಾ ಅಂಡ್ ನೀವೇನು ಬಿಟ್ಟಿರ್ತೀರಲ್ವಾ, ಒಂದ್ 20 ರಾಂಗ್ ಮಾಡಿದ್ರೆ ಒಂದ್ 20 ಬಿಟ್ಟಿದ್ದೀರಾ ಅನ್ಕೊಳ್ಳಿ, ಅದನ್ನ ಆ ಬಿಟ್ಟಿರೋದು ಮತ್ತೆ ಇದನ್ನ ಜೊತೆಗೆ ಅದ್ರ ಜೊತೆ ವರ್ಕ್ ಇರುತ್ತೆ. ಸೊ ಅಲ್ಲಿ ಒಂದು ಸಬ್ಜೆಕ್ಟ್ ಕ್ಲಿಯರ್. ಇದೇ ರೀತಿ ಪ್ರತಿ ಸಬ್ಜೆಕ್ಟ್ ಮತ್ತೆ ಸಬ್ಜೆಕ್ಟ್ ವೈಸ್ ಟೆಸ್ಟ್. ನಂತರ ಎಲ್ಲ ಸಬ್ಜೆಕ್ಟ್ ಆಯ್ತು ಸರ್, ನಂತರ ಏನ್ ಮಾಡ್ಬೇಕು ಅಂದ್ರೆ, ನಾವು ಸಬ್ಜೆಕ್ಟ್ ವೈಸ್ ಟೆಸ್ಟ್ ಅನ್ನ ಕೊಟ್ಟಿರ್ತೀವಿ. ನೆಕ್ಸ್ಟ್ NCERT ಟೆಸ್ಟ್ ಅನ್ನು ಕೂಡ ಕೊಡ್ತೀವಿ. ಸೊ ಅದು ಕ್ಲಿಯರ್ ಆಯ್ತು ಸರ್. ನೆಕ್ಸ್ಟ್ ಏನ್ ಸರ್, ಕಂಪ್ಲೀಟ್ ಸಿಲೆಬಸ್ ಕವರ್ ಆದ ನಂತರ ಫುಲ್ ಲೆಂತ್ ಟೆಸ್ಟ್, ಅದನ್ನು ಕೂಡ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕಂಪ್ಲೀಟ್ ಸಿಲೆಬಸ್ ಅನ್ನ ಕವರ್ ಮಾಡೋದು. ನೋಡಿ, ಟೈಮ್ ಕಡಿಮೆ ಇದೆ, ಐನೋ, ಹಾಗಂತ 2-3 ಸಬ್ಜೆಕ್ಟ್ ಬಿಡೋದಲ್ಲ. ಸೊ ನಾವು ಒಂದ್ ತಿಳ್ಕೊಳ್ಳಿ, ಯಾವುದೇ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೇಕು ಅಂದ್ರೆ ಕಂಪ್ಲೀಟ್ 100% ಸಿಲೆಬಸ್ ಮುಗ್ಸಕ್ಕಾಗುತ್ತಾ? ಆಗಲ್ಲ. ಹಂಗಂತ ಯಾವ್ದಾರ ಸಬ್ಜೆಕ್ಟ್ ಬಿಡಕ್ಕಾಗುತ್ತಾ? ಆಗಲ್ಲ. ಸೊ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ನಾವು 100% ಅಕ್ಯುರೇಸಿ ಇರೋದಕ್ಕಿಂತ ಎಲ್ಲ ಸಬ್ಜೆಕ್ಟ್ ಅಲ್ಲಿ, ಕಂಪ್ಲೀಟ್ ಸಬ್ಜೆಕ್ಟ್ ಅಲ್ಲಿ 70 to 80% ಇದ್ರೆ ಬೆಸ್ಟ್ ಅಲ್ವಾ? ಸೊ ಅದಕ್ಕೆ ಈ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ತಮಗೆ
ನಮ್ಮ ಕಂಪ್ಲೀಟ್ ಸಿಲೆಬಸ್ ಅನ್ನ ಕವರ್ ಮಾಡಿಸ್ತೀನಿ. ಡೈಲಿ ನಿಮಗೆ ಟಾರ್ಗೆಟ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಇನ್ನೇನಿರುತ್ತೆ ಸರ್, ರಿವಿಷನ್ ವಿತ್ ಟೆಸ್ಟ್ ಸೀರೀಸ್. ಟೆಸ್ಟ್ ಸೀರೀಸ್ ಜೊತೆ ರಿವಿಷನ್ ಇರುತ್ತೆ. ಇಷ್ಟೆಲ್ಲ ಆದ ನಂತರ ನಿಮಗೆ ವೀಕ್ಲಿ ಟಾರ್ಗೆಟ್ ಇರುತ್ತೆ, ಡೈಲಿ ಟಾರ್ಗೆಟ್ ಇರುತ್ತೆ, ಮಂತ್ಲಿ ಟಾರ್ಗೆಟ್ ಇರುತ್ತೆ. ಕಂಪ್ಲೀಟ್ ಸಿಲೆಬಸ್ ಅನ್ನ ಕವರ್ ಮಾಡ್ತೀವಿ. ಜೊತೆಗೆ ರಿವಿಷನ್ ಗೆ ಟೆಸ್ಟ್ ಸೀರೀಸ್ ಕೂಡ ನಮ್ಮಲ್ಲಿ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಸರ್ ಟೆಸ್ಟ್ ಸೀರೀಸ್ ಎಷ್ಟಿರುತ್ತೆ ಸರ್? ಗ್ರೂಪ್ ಸಿಬಿಗೆ ತಮ್ಗೆ ಆಲ್ರೆಡಿ ನಾನು ಹೇಳಿದೀನಿ, GS 15 ಇಷ್ಟಿರುತ್ತೆ. ನಿಮ್ಮ ಕಮ್ಯುನಿಕೇಶನ್ ಏನಿರುತ್ತಲ್ವಾ ಅದು 5 ಇರುತ್ತೆ. ಸೊ ಈ 15ರಲ್ಲಿ ತಮಗೆ ಗೊತ್ತು ಆಲ್ರೆಡಿ NCERT 5, ಫುಲ್ ಲೆಂತ್ 5 ಸಬ್ಜೆಕ್ಟ್ ವೈಸ್ ಟೆಸ್ಟ್ ಇರುತ್ತೆ. ಸೊ ಇಷ್ಟು ಕಂಪ್ಲೀಟ್ ಕವರೇಜ್ ಆಗಿರ್ತಕ್ಕಂಥ ಪ್ಯಾಕೇಜ್ ಕೊಟ್ಟಿರ್ತಕ್ಕಂಥ ಅಷ್ಟು ದಿನದಲ್ಲಿ ಪ್ರತಿದಿನ ಅಟ್ ಲೀಸ್ಟ್ 8 to 10 ಅವರ್ಸ್ ಸ್ಟಡಿ ಮಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಸರ್ ಈ ಟೆಸ್ಟ್ ಸೀರೀಸ್ ಇಂದ ನಮಗೇನು ಹೆಲ್ಪ್ ಆಗುತ್ತೆ ಸರ್ ಅಂತ ತಾವೇನಾದ್ರು ಕೇಳಿದ್ರೆ, ನೋಡಿ ನೀವು ಒಬ್ಬರೇ ಓದ್ತಾ ಹೋಗಿದ್ದೀರಾ ಅಂದ್ರೆ ಕೆಲವರು ಇಂಟ್ರೆಸ್ಟೆಡ್ ಇರ್ತಕ್ಕಂತಹ ಒಂದು ಸೀರಿಯಸ್ ಆಸ್ಪಿರೆಂಟ್ಸ್ ಓದ್ತಾರೆ, ತೊಂದ್ರೆ ಇಲ್ಲ. ಆದ್ರೆ ಬೇರೆಯವ್ರಿಗೆ ಏನಾಗುತ್ತೆ ಅಂದ್ರೆ ಡಿಸಿಪ್ಲಿನ್ ಇರಲ್ಲ, ಕನ್ಸಿಸ್ಟೆನ್ಸಿ ಇರಲ್ಲ. ನಾನು ಈಗ ಆಲ್ರೆಡಿ ಅಂತ ವಿದ್ಯಾರ್ಥಿಗಳನ್ನ ಗಮನಿಸಿದ್ದೀನಿ. ಸರ್ ನಾನು ಕಳೆದ ಒಂದು 12 ಮೆಂಟರ್ಶಿಪ್ ಗ್ರೂಪ್ ಅಲ್ಲೂ ಕೂಡ ಏನಿದ್ದಾರೆ ಅದರಲ್ಲೂ ಕೂಡ ಗಮನಿಸಿರ್ತಕ್ಕಂಥದ್ದು ಏನು ಅಂದ್ರೆ, ನಾನು ನೆನ್ನೆನೂ ಕೂಡ ಇದನ್ನ ನಾನು ಹೇಳಿದ್ದೆ, 3 ಟೈಪ್ಸ್ ವಿದ್ಯಾರ್ಥಿಗಳಿರ್ತಾರೆ. ಅವರು ಯಾವುದೇ ಕಾರಣಕ್ಕೂ ಅರ್ಧದವರೆಗೂ ಕಂಪ್ಲೀಟ್ ಮಾಡ್ತಾರೆ, ಅರ್ಧ ಆದ್ಮೇಲೆ ಅವ್ರು ಕಂಪ್ಲೀಟ್ ಮಾಡಕ್ ಆಗಲ್ಲ ಅವ್ರ ಕೈಲಿ. ಅವ್ರು ಯಾರು ಅಂದ್ರೆ, ಒಂದು ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ರೆಡಿ ಇರಲ್ಲ. ಅವ್ರು ಆಲ್ರೆಡಿ ಒಂದೊಂದ್ ಲೈನ್ ಓದ್ಕೊಂಡ್ ಬಂದಿರ್ತಾರೆ, ಒಂದ್ ಲೈನ್ ಮಾತ್ರ ಓದ್ತಾ ಇರ್ತಾರೆ. ಅಥವಾ ಬೇರೆ ಯಾರೋ ಈಲ್ಡಿಂಗ್ ಟಾಪಿಕ್ಸ್ ಅಥವಾ ಈಲ್ಡಿಂಗ್ ಏರಿಯಾಸ್ ಅಥವಾ ಇಂಪಾರ್ಟೆಂಟ್ ಅಥವಾ ಈ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಷ್ಟು ಮಾತ್ರ ಓದಿ ಅಂತ ಹೇಳಿರ್ತಾರೆ, ಅಷ್ಟ್ ಮಾತ್ರ ಓದ್ತಾ ಇರ್ತಾರೆ. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಸ್ಮಾರ್ಟ್ ವರ್ಕ್ ಅಂತಕ್ಕಂಥದ್ದಿಲ್ಲ. ಹಾರ್ಡ್ ವರ್ಕ್ ಯಾವನ್ ಮಾಡಿರ್ತಾರಲ್ಲ ಅವನಿಗೆ ಮಾತ್ರ ಸ್ಮಾರ್ಟ್ ವರ್ಕ್ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಈ ಒಂದು ಸಬ್ಜೆಕ್ಟ್ಗೆ ಒಂದಷ್ಟು ಡೀಪ್ ಆಗಿ ಕಾನ್ಸೆಪ್ಟ್ ಕ್ಲಾರಿಟಿ ಬರೋ ತರ ಓದಿದೀನಿ ಅಂದ್ರೆ ನಂತರ ನನಗೆ ಗೊತ್ತಾಗುತ್ತೆ, ಓ ಈ ಸಬ್ಜೆಕ್ಟ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಲ್ಲ. ಸೊ ಶಾರ್ಟ್ ವೇ ಅಥವಾ ಯಾವ್ದಾದ್ರು ಒಂದು ಸ್ಮಾರ್ಟ್ ವೇ ಅಥವಾ ಶಾರ್ಟ್ ಕಟ್ ದಯವಿಟ್ಟು ಲೈಫ್ ಅಲ್ಲಿ ಆಗ್ಲಿ ಎಲ್ಲೂ ಕೂಡ ಹುಡುಕಕ್ ಹೋಗ್ಬೇಡಿ. ಸೊ ಇದಾದ ನಂತರ ಇಷ್ಟೆಲ್ಲ ಇರುತ್ತಲ್ವಾ, ನೋಡಿ ಮೆಂಟರ್ಶಿಪ್ ಮತ್ತೆ ಟೆಸ್ಟ್ ಸೀರೀಸ್ ವಿತ್ ಮೆಂಟರ್ಶಿಪ್ ಈ ಕೋರ್ಸ್ ತಮಗೆ ಬೇಕು ಅಂದ್ರೆ 1499. ಮತ್ತೆ ನಾನು ನೆನ್ನೆನೂ ಕೂಡ ತಮ್ಗೆ ಹೇಳಿದ್ದೀನಿ, ಏನಂತ ಹೇಳಿದೆ, ಲಾಸ್ಟ್ ಮೆಂಟರ್ಶಿಪ್ ಅಲ್ಲಿ ಒಂದಷ್ಟು ಜನ ಸರ್ ನಾನು ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಸರ್, ಮನೇಲಿ ಕಷ್ಟ ಇದೆ ಸರ್, ಅದು ಇದು ಕತೆ ಹೇಳಿ ಕಡಿಮೆ ಫೀಸ್ ಕೊಟ್ಟಿದ್ರು, ಕೆಲವ್ರು ಕೊಟ್ಟೇ ಇರ್ಲಿಲ್ಲ. ಅಂಡ್ ನಾನು ಅವರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡಬಲ್ಲೆ, ಯಾಕಂದ್ರೆ ನನ್ನ ಹತ್ರ ಇದೆ. ಅದೆಲ್ಲವನ್ನ ಲೀಸ್ಟ್ ಮಾಡ್ತಾ ನೋಡ್ದೆ, ಯಾರ್ಯಾರು ಟಾರ್ಗೆಟ್ ಅದಕ್ಕೆ ಬಿಟ್ಟಿದ್ದಾರೆ ಅಂತ ನೋಡಿದ್ರೆ ಯಾರ್ಯಾರು ಅಮೌಂಟ್ ಕಡಿಮೆ ಪೇ ಮಾಡಿರ್ತಾರೆ ಮತ್ತೆ ಮಾಡಿರಲ್ವಲ್ಲ ಅವರು. ಸರ್ ಇಲ್ಲಿ ಅಮೌಂಟ್ ಏನಾದ್ರು ಡಿಸೈಡ್ ಆಗ್ತಾ ಇದೆಯಾ ಸರ್? ಡೆಫಿನೆಟ್ಲಿ. ನಾನು ಸೈನ್ಸ್ ಕ್ಲಾಸಸ್ ಅನ್ನ ನಾನು ಒಂದು ಕೋರ್ಸ್ ಅಲ್ಲಿ ಮಾಡಿದ್ರೆ ಎಲ್ಲ ಬಂದು ನೋಡ್ತೀರಾ, ದುಡ್ಡು ಕೊಟ್ಟಿರ್ತೀರಾ. ಅದೇ ಸೈನ್ಸ್ ಕ್ಲಾಸಸ್ ಒಂದು 6 ಯೂಟ್ಯೂಬ್ ಅಲ್ಲಿ ಹಾಕ್ತೆ ಯಾರು ನೋಡಲ್ಲ, ಕಡಿಮೆ ಜನ ನೋಡ್ತಾರೆ. ಯಾಕೆಂದ್ರೆ ಯಾವತ್ತೇ ಆಗ್ಲಿ ನಾವು ದುಡ್ಡನ್ನ ಕೊಟ್ಟಿದ್ದು ನಮಗೆ ಕಮಿಟ್ಮೆಂಟ್. ನಿಮ್ಗೆ ನೀವು ದುಡ್ಡು ಕೊಟ್ಟಿರ್ತೀರಾ ಅಂದಾಗ ನಮಗೂ ಕಮಿಟ್ಮೆಂಟ್ ಇರುತ್ತೆ, ನಿಮ್ಗೆ ಅದನ್ನ ಮಾಡ್ಬೇಕು ಅಂತ ಹೇಳಿ. ನೀವು ಮನಿಯನ್ನ ಕೊಟ್ಟಿರ್ತೀರಾ, ಅದಕ್ಕೋಸ್ಕರ ನಿಮ್ಗೂ ಒಂದ್ ಭಯ ಇರುತ್ತೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಒಂದ್ ಎನರ್ಜಿಯನ್ನ ಎಕ್ಸ್ಚೇಂಜ್ ಮಾಡ್ತಾ ಇದೀವಿ, ನೀವ್ ಇನ್ನೊಂದ್ ಎನರ್ಜಿಯನ್ನ ಕೊಡ್ತಾ ಇರ್ತೀರಾ. ಸೊ 1499 ಮೆಂಟರ್ಶಿಪ್ ಪ್ಲಸ್ ಟೆಸ್ಟ್ ಸೀರೀಸ್. ಸರ್ ನಂತರ ಇನ್ನೇನಿರುತ್ತೆ ಸರ್, ನೋಡಿ ಕೆಲವರು ನಮ್ ಕೋರ್ಸ್ ಆಲ್ರೆಡಿ ಜಾಯ್ನ್ ಆಗಿರ್ತಾರೆ ಅಥವಾ ಬೇರೆ ಕಡೆ ಕ್ಲಾಸ್ ತೆಗೆದುಕೊಂಡಿರ್ತಾರೆ, ಅಂತರು ಇದನ್ನ ಮಾತ್ರ ತೆಗೀಲಿ, ಮೆಂಟರ್ಶಿಪ್ ಅಂಡ್ ಟೆಸ್ಟ್ ಸೀರೀಸ್. ಇಲ್ಲ ಸರ್ ನಾನು ಕೋರ್ಸ್ ಮಾಡಿಲ್ಲ ಅಥವಾ ಕೋರ್ಸ್ ಮಾಡಿದ್ರು ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲ ಅನ್ನೋರು ಮೆಂಟರ್ಶಿಪ್ ಪ್ಲಸ್ GS ಕೋರ್ಸ್, ಕಂಪ್ಲೀಟ್ GS ಸಬ್ಜೆಕ್ಟ್ ಕವರ್ ಆಗುತ್ತೆ, ಪ್ಲಸ್ ಟೆಸ್ಟ್ ಸೀರೀಸ್. ಇಷ್ಟು ಕವರ್ ಆಗಿ ಟೆಸ್ಟ್ ಸೀರೀಸ್, ಪರ್ಸನಲ್ ಮೆಂಟರ್ಶಿಪ್ ಅಂಡ್ GS ಕೋರ್ಸ್ ಇದು ಎಲ್ಲವೂ ಕೂಡ ಕವರ್ ಆಗಿ 3999 ಇರುತ್ತೆ. ಸರ್ ಹಂಗಂತ ಎಲ್ರಿಗೂ ಕೂಡ ಇದು ಅಡ್ಮಿಷನ್ ಇದೆಯಾ ಸರ್? ನೋ, ಸೀರಿಯಸ್ ಆಸ್ಪಿರೆಂಟ್ಸ್ಗೆ ಮಾತ್ರ. ಬಿಕಾಸ್ ನನ್ನ ಟೈಮ್ಗೆ ವ್ಯಾಲ್ಯೂ ಇದೆ. ನಾನ್ ನಿಮ್ಗೆ ತುಂಬಾ ಕಷ್ಟಪಟ್ಟು ಸರ್ಚ್ ಮಾಡಿ ಹುಡುಕಿ ಒಂದು ಸ್ಟ್ರಾಟಜಿ ಮಾಡಿ ನಿಮಗೆ ಟಾರ್ಗೆಟ್ ಕೊಟ್ಟಿದೆ ಅಂದ್ರೆ ಅದನ್ನ ನೀವು ಫಾಲೋ ಮಾಡ್ಲಿಲ್ಲ ಅಂದ್ರೆ ತುಂಬಾ ಜನ ನಾನು ನೋಡಿದೀನಿ, ಮೋರ್ ದನ್ 50% ಅರ್ಧಕ್ಕೆ ಬಿಡ್ತಾರೆ. ಸೊ ಅದಕ್ಕೋಸ್ಕರ ಈ ಸರ್ತಿ ಪರೀಕ್ಷೆ ಒಂದು ಇಟ್ಟಿರ್ತೀವಿ, ಆ ಪರೀಕ್ಷೆಯಲ್ಲಿ ಪಾಸ್ ಆದವ್ರಿಗೆ ಮಾತ್ರ. ಇನ್ನ ತುಂಬಾ ದಿನ ಟೈಮ್ ಇಲ್ಲ, ಕೇವಲ ಇನ್ನೊಂದು 5 days ಅಷ್ಟೇ ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ. ಅಷ್ಟೊಳಗಡೆ ಅಡ್ಮಿಷನ್ ಆಗಿದ್ದವ್ರಿಗೆ ಟಾರ್ಗೆಟ್ ಶುರುವಾಗ್ತಾ ಹೋಗುತ್ತೆ. ಸರ್ ಹೆಂಗ್ ಸರ್ ಪರೀಕ್ಷೆ ಎಲ್ಲಿ ಸರ್ ಬರೆಯೋದು, ಜಾಯ್ನ್ ಆಗೋದು ಎಲ್ಲಿ ಸರ್ ಅಂದ್ರೆ ಪ್ರೇಮ್ಸ್ ಕ್ಲಾಸಸ್ ಅಂತ ಒಂದು ಆಪ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತು ಸಾಟರ್ಡೆ, ಐ ಥಿಂಕ್ ಸಂಡೇ ಬೆಳಿಗ್ಗೆ 10 ಗಂಟೆ ಅಷ್ಟರಲ್ಲಿ ನಾವು
ಎಲ್ರಿಗೂ ಟೆಸ್ಟ್ ಅನ್ನ ಕೊಡ್ತೀವಿ. ತಾವು ಇದೇ ಆಪ್ ಅಲ್ಲಿ ಟೆಸ್ಟ್ ಅನ್ನ ಅಟೆಂಡ್ ಮಾಡ್ಬೇಕಾಗತ್ತೆ. ನಂತರ ಅದನ್ನ ಯಾವ ಬೇಕಾದ್ರೂ ಅಟೆಂಡ್ ಮಾಡ್ಬೋದು ತಾವು. ನಾಳೆ ಮಧ್ಯಾಹ್ನ ಮಾಡಿ, ಬೆಳಿಗ್ಗೆನಾದ್ರೂ ಮಾಡಿ, ಸಂಜೆನಾದ್ರೂ ಮಾಡಿ, ತೊಂದರೆ ಇಲ್ಲ. ಒಂದ್ 10 ಗಂಟೆಗೆ ನಾವು ಟೆಸ್ಟ್ ಅನ್ನ ಅಪ್ಲೋಡ್ ಮಾಡ್ತೀವಿ. ಅಥವಾ ಸಾಧ್ಯವಾದ್ರೆ ಇವತ್ತು ನೈಟ್ ಅಪ್ಲೋಡ್ ಮಾಡಕ್ ನಾನು ಹೇಳ್ತೀನಿ. ಸೊ ಪ್ರೇಮ್ಸ್ ಕ್ಲಾಸಸ್ ಅಂತ ಆಪ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಟೆಸ್ಟ್ ಸೀರೀಸ್ ಅಂತ ಹೇಳಿ ಒಂದು ಫೋಲ್ಡರ್ ಇದೆ. ಆ ಫೋಲ್ಡರ್ ನ ಕ್ಲಿಕ್ ಮಾಡಿದ್ರೆ ಅಷ್ಟೂ ಟೆಸ್ಟ್ ಗಳು ಬರ್ತವೆ. ಅಲ್ಲಿ ಫಸ್ಟ್ ತಾವು ಏನು KEA ಅವ್ರು ಇರ್ತೀರಿ, ಮತ್ತೆ PSI ಮೆಂಟರ್ಶಿಪ್ ತೆಗೆದುಕೊಳ್ತಕ್ಕಂತಹ ವಿದ್ಯಾರ್ಥಿಗಳು ಇರ್ತೀರಿ. ಇಬ್ರು ಕೂಡ ಟೆಸ್ಟ್ ಸೀರೀಸ್ ಅನ್ನ ಅಂತೇಳಿ ಒಂದು ಫೋಲ್ಡರ್ ನ ಕ್ಲಿಕ್ ಮಾಡಿದ್ರೆ ಒಂದಷ್ಟು ಟೆಸ್ಟ್ ಬರ್ತವೆ. ಅಲ್ಲಿ ಕಂಟೆಂಟ್ ಹೋದ್ರೆ ಒಂದಷ್ಟು ಟೆಸ್ಟ್ ಗಳು ಬರ್ತವೆ. ಟೆಸ್ಟ್ ಹೋದ ನಂತರ ಅಲ್ಲಿ ತಮ್ಗೆ ನಾನು ಈ KEA ಗ್ರೂಪ್ ಸಿ ಅಂತೇಳಿ ಒಂದು ಟೆಸ್ಟ್ ಇರುತ್ತಲ್ಲ, ಅಲ್ಲಿ ಈ ಒಂದು ಟೆಸ್ಟ್ ಅನ್ನ ನಾನು ಅಪ್ಲೋಡ್ ಮಾಡಿರ್ತೀನಿ. ನಂತರ PSI ನವ್ರಿಗೆ ಅಗ್ನಿ PSI ಅಂತ ಹೇಳಿ ಒಂದು ಟೆಸ್ಟ್ ಸೀರೀಸ್ ಇದೆ, ಅಗ್ನಿ PSI ಅಂತ ಹೇಳಿ. ಸೊ ಅಲ್ಲಿಗೆ ತಾವು ಹೋದ್ರೆ ಅಲ್ಲಿ ಟೆಸ್ಟ್ ಸೀರೀಸ್ ಅನ್ನ ಕಂಟೆಂಟ್ ಸೆಕ್ಷನ್ ಅಲ್ಲಿ ಸಿಗುತ್ತೆ. ನೋಡಿ, ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆಪ್ ಡೌನ್ಲೋಡ್ ಮಾಡಿರ್ತೀರಲ್ವಾ, ಟೆಸ್ಟ್ ಸೀರೀಸ್ ಅಂತ ಹೇಳಿ ಒಂದು ಫೋಲ್ಡರ್ ಇರುತ್ತೆ. ಅಲ್ಲಾದ್ರೂ ಹೋಗಿ, ಅಥವಾ ನಿಮಗೆ ಡೈರೆಕ್ಟ್ ಆಗಿ ಟೆಸ್ಟ್ ಸೀರೀಸ್ ಸಿಕ್ಕರೆ ಅಲ್ಲಾದ್ರೂ ಹೋಗಿ. ಅಲ್ಲಿ ಒಂದು 6 ಟೆಸ್ಟ್ ಸೀರೀಸ್ ಇದೆ. ಅದ್ರಲ್ಲಿ ತಾವ್ ಯಾವ್ದು ಹುಡುಕ್ಬೇಕು ಅಂದ್ರೆ ಗ್ರೂಪ್ ಸಿ ಮತ್ತೆ KEA ಅಂತ ಹೇಳಿ ಒಂದು ಟೆಸ್ಟ್ ಸೀರೀಸ್ ಇದೆ. ಅದ್ರಲ್ಲಿ KEA ಗೆ ಮೆಂಟರ್ಶಿಪ್ ಅಡ್ಮಿಷನ್ ಆಗೋರ್ಗೆ ಟೆಸ್ಟ್ ಸೀರೀಸ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕಂಟೆಂಟ್ ಅಂತ ಇರುತ್ತೆ, ಆ ಕಂಟೆಂಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ PSI ನವ್ರಿಗೆ ಅಗ್ನಿ PSI ಟೆಸ್ಟ್ ಸೀರೀಸ್ ಅಂತ ಇದೆ. ಅದನ್ನ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಅಲ್ಲಿ ಕಂಟೆಂಟ್ ಸೆಕ್ಷನ್ ಅಂತ ಇರುತ್ತೆ. ಆ ಕಂಟೆಂಟ್ ಸೆಕ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಟೆಸ್ಟ್ ಸೀರೀಸ್ ಇರುತ್ತೆ. ಟೋಟಲ್ 50 ಮಾರ್ಕ್ಸ್. ಟೋಟಲ್ ಎಷ್ಟಿರುತ್ತೆ? 50 ಮಾರ್ಕ್ಸ್ ಇರುತ್ತೆ. ಸೊ ಈ 50 ಮಾರ್ಕ್ಸ್ ಅಲ್ಲಿ ಜಸ್ಟ್ ಎ ಮಿನಿಟ್, ಈ 50 ಮಾರ್ಕ್ಸ್ ಅಲ್ಲಿ ಕಟ್ ಆಫ್ ಎಷ್ಟು ಸರ್ ಅಂದ್ರೆ 30%. 50 ಮಾರ್ಕ್ಸ್ ಅಲ್ಲಿ ಕಟ್ ಆಫ್ 30% ನೆಗೆಟಿವ್ ಇರುತ್ತೆ. ಸೊ ನೆಗೆಟಿವ್ ಇರುತ್ತೆ. ದಯವಿಟ್ಟು ಒಂದು ಕ್ವಶನ್ಗೆ 0.25% ಕಟ್ ಆಫ್ ಇರುತ್ತೆ, ನೆಗೆಟಿವ್ ಇರುತ್ತೆ. 0.25%. ಸೊ 50 ಮಾರ್ಕ್ಸ್ ಇರುತ್ತೆ. 30%. ಆ 30% ಯಾರು ತೆಗೆದಿರ್ತಾರಲ್ವಾ ಈ 50 ಮಾರ್ಕ್ ಅಲ್ಲಿ, ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ. ಸರ್ ಇದು KEA ನವ್ರಿಗೆ ಇಷ್ಟು ಕಂಪ್ಲೀಟ್ ಆಯ್ತು.